ಅವರ ತಲೆಗೆ ಒಂದು ಸಲಾಂ ನಮ್ದು. ಯಾಕಂದ್ರೆ ನನ್ನ ಕೆಲಸ ಸುಲಭ. ಒಂದು ಅಕಸ್ಮಾತ್ ಒಂದು ನ್ಯೂಸ್ ಪೇಪರ್ ಬಿದ್ದಿದ್ರು ಅದನ್ನ ತೆಗೆದ್ಬಿಟ್ಟು ಹಿಂಗೆ ತೆಗೆದು ಎತ್ಕೊಟ್ಬಿಡೋದು, ಇದೇ ಲಿರಿಕ್ ಹಾಡ್ರಿ ಅಂತ. ಅದನ್ನ ಕಂಪೋಸ್ ಮಾಡ್ತೀನಿ, ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು. ನನಗೊಂದು ಸತಿ ಬದುಕು ಸಾರ್ಥಕ ಅಂದ್ಬಿಡ್ತು. ಯಾರೋ ಹಂಗೆ ಹೇಳಲ್ಲ, ಹೇಳ್ರಿ ನಾಳೆ ಏನೋ ಪಬ್ಲಿಕ್ ಇರುತ್ತೆ, ಲೈವ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ನಾನು ಅಲ್ಲೇ ಕಂಪೋಸ್ ಮಾಡೋದು, ನಾನು ಪ್ರಿಪೇರ್ ಆಗಲ್ಲ ಅಂದರು. ಅದು ಒಬ್ಬ ನಿಜವಾದ ಸಂಗೀತಗಾರ ಹೇಳೋ ಮಾತದು. ಅದಕ್ಕೊಂದು ಸಲ್ಯೂಟು ಹರಿಗೆ. ಇನ್ನು ನಮ್ಮ ತಂಡದ ಸದಸ್ಯ ಅಂತಲೇ ಅನ್ಬಹುದು, ಗೆಳತಿ, ವೆಲ್ವಿಷರ್ ಎಲ್ಲ ಆಗಿರುವಂಥ ಪೂಜಾ ಗಾಂಧಿಗೆ ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಮೊದಲ ಪ್ರೀತಿ ಅಂದರೆ ಕನ್ನಡ. ನಾನು ಅಂದರೆ ಒಂದೇ ಒಂದು ರಿಕ್ವೆಸ್ಟ್ ನಿಮಗೆ, ನನ್ನ ಮೊದಲನೇ ಪ್ರೀತಿ ಬಗ್ಗೆ, ಕನ್ನಡದ ಬಗ್ಗೆ ನೀವು ಒಂದು 4 ಸಾಲು ಬರೀರಿ ಅಂತ ನನಗೆ ತುಂಬ, ನನ್ನ ವ್ಯಾಲೆಂಟೈನ್ಸ್ ಡೇ ತುಂಬ ಅರ್ಥಪೂರ್ಣ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಕನ್ನಡನ ತುಂಬಾ ಪ್ರೀತಿಸ್ತೀರಿ. ಹೌದು. ಕನ್ನಡದ ಮೇಲೇನೆ ತಮ್ಮ ಪ್ರೀತಿ ವ್ಯಕ್ತ ಆಗೋ ಹಾಗೆ ಹಾಡಬೇಕು. ಹೌದು. ಇದನ್ನ ತುಂಬಾ ಹಿಂದೆಯಿಂದ ನೀವು ಪಾಲಿಸ್ಕೊಂಡ್ ಬಂದಿರಿ. ಮೊನ್ನೆ ಸಿಕ್ಕದಾಗಲೂ ಕೂಡ ಪೂಜಾ ಗಾಂಧಿ ಅವರು ಈ ಮಂತ್ರ ಮಾಂಗಲ್ಯ ಓದೋದು, ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪು ಅವರ ಅಧ್ಯಯನ, ಆಮೇಲೆ ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೆ ಹುಡುಗಿ ಅಂದ್ಬಿಟ್ಟು ನ್ಯೂಸ್ ಪೇಪರ್ ಇಲ್ಲೇನೋ ಬರ್ದಿದ್ದೆ, ಓದಿ ಅಂದ್ರೆ ಫುಲ್ ಓದ್ಬಿಟ್ರು. ನಾನು ಗಂಗಣ್ಣ ಕೇಳಿದ್ವಿ. ಸೊ ಇಷ್ಟು ಎನರ್ಜೆಟಿಕ್ ಆಗಿ ದಿನ ಕನ್ನಡ ಕ್ಲಾಸ್ ತಗೊಂಡು ಕನ್ನಡನ ಕಲಿತು ಅದನ್ನ ಉಸಿರಾಗಿ ಮಾಡ್ಕೊಂಡಿರೋ ಕನ್ನಡದ ಹುಡುಗಿ ಪೂಜಾ ಗಾಂಧಿ ಅವರಿಗೊಂದು ಸಲ್ಯೂಟ್. ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ನನಗೊಂದು 5-6 ನಿಮಿಷ ಕೊಡಿ, ನೀವು ಈ ಕಡೆ ಬನ್ನಿ, ನಾನು ಹರಿ ಮಾತಾಡ್ತೀವಿ. ಅಲ್ಲಿಂದ ಕಾರ್ಯಾಚರಣೆ ಶುರು. ನನಗೂ ಶುಭವಾಗಲಿ, ಕೇಳುವರಿಗೆಲ್ಲ ಶುಭವಾಗಲಿ. ಇಲ್ಲೇ ಬರೀತೀವಿ, ಇಲ್ಲೇ ಆಡ್ತೀವಿ. ಬರ್ರೆ 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 ಬಾವ್ ಯಾ ಬಸ್ ಬಲ್ಲೆ 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 ಸುಮುಖ. ಎಸ್ ಸರ್. ಏನು ತರ್ಲೆ ಸುಮುಖ ಅಂತ. ತಳ್ಳಿ ಸುಮುಖ ಅಂತ. ನಾನು ಏನೇ ಹೇಳಿದ್ರು ನಮ್ಮ ಹೀರೋಯಿನ್ಗಳು ಇಲ್ಲ, ಇವನ್ ತರ್ಲೆ ಸೀರಿಯಸ್ ಆಗಿ ಏನು ಹೇಳಲ್ಲ ಅಂತ. ಹೌದಾ? ನನಗೆ ಗೊತ್ತಿಲ್ಲ ಇನ್ನು ಆಕ್ಚುಲಿ. ಎಲ್ಲ ಆಡಿಯನ್ಸ್ಗೆ ಕೇಳೋಣ. ಏನು ಸುಮುಖ ನಿಮ್ಗೆ ತಳ್ಳೆ ಅನ್ನಿಸ್ತಾ ಇದ್ದಾರೆ? ನಮ್ಮ ಆಡಿಯನ್ಸ್ ಈ ಕಡೆ ಇದ್ದಾರೆ. ಯಾವ ಕಡೆ? ಈ ಕಡೆ. ಓಕೆನಾ ಸುಮುಖ? ಅದ್ ಹೆಂಗ್ ಸುಳ್ಳು ಹೇಳ್ತೀರಾ? ಸಿನಿಮಾ ನೋಡಿದ್ಮೇಲೆ ಡಿಸೈಡ್ ಮಾಡ್ತಾರೆ. ಇಲ್ಲ, ಅವ್ರು ಯಾಕೋ ಡಿಸೈಡ್ ಮಾಡಿಲ್ವಾ ಇನ್ನು? ಮಾಡೋದಾಯ್ತಾ? ತಳ್ಳೆನಾ? ಇಲ್ಲ. ದೆನ್ ವಾಟ್ ಇಸ್ ಹಿ? ಸ್ವೀಟ್ ಕ್ರೇಜಿ ಹ್ಯಾಶ್ಟ್ಯಾಗ್ಗಳು. ಸೊ ಕ್ರೇಜಿ ಸ್ಟಾರ್. ಬೇಡ ಆಗೋಯ್ತು. ನೋ, ಜೂನಿಯರ್ ಕ್ರೇಜಿ ಸ್ಟಾರ್. ಹೌದಾ? ಬೇಡ, ಸ್ವೀಟ್ ಸ್ಟಾರ್. ಸ್ವೀಟ್ ಸ್ಟಾರ್. ಹಾ, ನಡೆಯುತ್ತೆ ಸ್ವೀಟ್ ಸ್ಟಾರ್. ನೋಡೋಣ, ಕಾಮೆಂಟ್ಸ್ ಅಲ್ಲಿ ಬರುತ್ತೆ. ಬೇರೆ ಬೇಕಿಲ್ದಿರೋದೆಲ್ಲ ಬರುತ್ತೆ. ಆಡಿಯನ್ಸ್ ಎಲ್ಲ. ಆಮೇಲೆ ನಾನು ಮನದ ಕಡಿಮೆ ಸಿನಿಮಾದ ಎಲ್ಲ ಸದಸ್ಯರಿಗೆ ನಾನು ಶುಭವಾಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಹಾಡು ಕೂಡ ರಿಲೀಸ್ ಆಗಿದೆ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ. ಸೊ ಚೆನ್ನಾಗಾಗಲಿ ನಿಮ್ಮ ಸಿನಿಮಾ. ಮುಂಗಾರು ಮಳೆಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಆಗಿ ಹಿಟ್ಟಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀರೋಯಿನ್ಗಳಿಗೆ ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೀವು ಕೊಡ್ತಾ ಇದ್ದೀರಾ ನಿಮ್ಮ ಏನಂತಾರೆ ಟಾರ್ಚ್, ಪಾಸಿಂಗ್ ಆನ್ ದ ಟಾರ್ಚ್. ಐ ಪಾಸ್ ಆನ್ ದ ಮೈಕ್ ಟು ಹರ್. ಎಕ್ಸ್ಚೇಂಜಿಂಗ್ ದ ಮೈಕ್. ನಿಮಗೆ ವಾಟ್ ಈಸ್ ಯುವರ್ ಫಸ್ಟ್ ಇಂಪ್ರೆಷನ್? ನೌ ಯು ಮೆಟ್ ಆಲ್ 3 of us. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಫಸ್ಟ್ ಇವರಿಗೆ ಮೀಟ್ ಮಾಡಿದೆ ನಾನು, ಸುಮುಖಾಗೆ. ಸೊ ತುಂಬ ಚಿಲ್ಡ್ ಔಟ್ ಹುಡುಗ, ನೈಸ್ ಬಾಯ್, ಗುಡ್ ಬಾಯ್ ಫೀಲಿಂಗ್. ಅಂದರೆ ಫ್ಯಾಮಿಲಿ ಬಾಯ್ ಥರ. ಓಹ್, ಸೊ ಸ್ವೀಟ್. ಸೊ ಎಲ್ಲ ಹೆಣ್ಮಕ್ಳು ಫ್ಯಾಮಿಲಿ ಬಾಯ್ ಈಸ್. ಆ್ಯಂಡ್ ಇವರಿಬ್ಬರಿಗೆ ಮೀಟ್ ಮಾಡಿದ ತಕ್ಷಣ ಇವತ್ತು ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕೆಂದರೆ ಟ್ರೇಲರ್ಸಲ್ಲಿ, ಸಾಂಗ್ಸಲ್ಲಿ ನಾನೆಲ್ಲ ನೋಡಿದ್ದೀನಿ. 3 ಜನನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ನೀವಿಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಸ್ಟಾರ್ಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಆನ್ ವ್ಯಾಲೆಂಟೈನ್ಸ್ ಡೇ ಯು ವೇರಿಂಗ್ ರೆಡ್. ಐ ಥಾಟ್ ವ್ಯಾಲೆಂಟೈನ್ಸ್ ಡೇ ರೆಡ್ ಕಲರ್. ಎಸ್. ಆ್ಯಂಡ್ ನಮ್ಮ ಕನ್ನಡ ಭಾಷೆ ಅಂದರೆ ನಾನು ಹೇಳ್ತೀನಿ, ಆಚೆಯಿಂದ ಬರ್ತಿರೋರು ಎಲ್ಲರಿಗೂ ಕನ್ನಡ ಮಾತಾಡಬೇಕು. ಆ್ಯಂಡ್ ಕನ್ನಡದಲ್ಲಿ ಅಷ್ಟು ಜಾಸ್ತಿ ಮಾತಾಡಬೇಕು. ಜೊತೆಗೆ ಕನ್ನಡದವ್ರಿಗೆ ಯಾರು ಬಂದು ಹಿಂದಿಯಲ್ಲಿ ಮಾತಾಡ್ತಾರೆ, ತಮಿಳಲ್ಲಿ ಮಾತಾಡ್ತಾರೆ, ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ಕನ್ನಡಿಗರು ಎಲ್ಲ ಭಾಷೆಯಲ್ಲಿ ಮಾತಾಡ್ತಾರೆ. ಆದರೆ ನಾವು ಕೂಡ ಇನ್ಮೇಲೆ ಸ್ವಲ್ಪ ನಿಲ್ಲಿಸ್ಬೇಕು. ಕನ್ನಡ ಯಾರು ನಮ್ಮ ಜೊತೆ ಹಿಂದಿಯಲ್ಲಿ ಮಾತಾಡ್ತಾರೆ, ನಾವು ಪ್ರೀತಿಯಿಂದ ಅವ್ರಿಗೆ ಕನ್ನಡ ಕಲಿಸ್ಬೇಕು.
ಆದ್ಮೇಲೆ ಮತ್ತೊಂದು ವಿಷಯ, ಪೂಜಾ ಗಾಂಧಿ ಅವ್ರಿಗೆ ನೀವು ಮೆಸೇಜ್ ಮಾಡಿ, ಓ ಶ್ರೀಧರ್, ಕನ್ನಡದಲ್ಲೇ ಉತ್ತರ ಕೊಡ್ತಾರೆ, ವಿತ್ ಕನ್ನಡದಲ್ಲೇ ಬರೀತಾರೆ. ಹೇಳ್ತಾ ಇರೋದು ಆ ಒಬ್ಬ ಕನ್ನಡತಿಗೆ ಒಂದು ಚಪ್ಪಾಳೆ ಬೇಡವಾ ಕನ್ನಡದಿಂದ? ಮುಂದೆ ಬನ್ನಿ, ಹಿಂದೆ ಯಾಕೆ ನಿಂತಿದ್ದೀರಾ? ಬನ್ನಿ ಬನ್ನಿ. ಮ್ಯಾಮ್ ಆಕ್ಚುಲಿ ನಾವು ಎಲ್ಲರೂ ಕೇಳ್ತಾ ಇದ್ವಿ ಅವ್ರ ಪ್ರಕಾರ ಲವ್ ಅಂದ್ರೆ ಏನು ಅಂತ. ಸೊ ವಿ ಹ್ಯಾವ್ ಟು ಆಸ್ಕ್ ಯು. ಪ್ರೀತಿ ಅಂದರೆ ನನ್ನ ಪ್ರಕಾರ ಜೀವನ, ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ಒಂದು ನಿಮಿಷದಲ್ಲಿ, ಪ್ರತಿ ಕ್ಷಣದಲ್ಲಿ ನಾವು ಒಂದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತೀವಿ, ಒಂದೇ ವಿಚಾರದ ಬಗ್ಗೆ ನಾವು ಖುಷಿ ಪಡ್ತೀವಿ, ಸಂತೋಷವಾಗಿರ್ತೀವಿ ಅಂತ. ಐ ಥಿಂಕ್ ಅದೇ ಪ್ರೀತಿ. ಪ್ರೀತಿ ಅಂದರೆ ಶಾಶ್ವತ. ಸೂಪರ್ ಕ್ಯೂಟ್. ನಮಗೆಲ್ಲ ಇದು ಇಟ್ಸ್ ಇನ್ಸ್ಪೈರಿಂಗ್, ರೈಟ್? ನೋ, ಡೆಫಿನೆಟ್ಲಿ. ದಟ್ಸ್ ವಾಟ್ ವಿ ವರ್ ಡಿಸ್ಕಸಿಂಗ್. ಈ ಕ್ಷಣನ ಪ್ರೀತಿಸೋದೇ ಪ್ರೀತಿ ಅನ್ನೋದು.